ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಈಗೆಲ್ಲ ಒಂದು ನಾನು ನೋಡ್ದಂಗೆ ಈ ಜೈನು ಪೆಟ್ಟಿಗೆ ಮಡಗೋದು ಒಂದು ವಾಡಿಕೆ ಆಗ್ಬಿಟ್ಟಿದೆ. ಸೊ ನೋಡಿ, ಜೈನು ಪೆಟ್ಟಿಗೆ ಮಡಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀವು ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ನೀವು ರಾಸಾಯನಿಕಗಳ ಬಳಸ್ತಾನೆ, ಔಷಧಿಗಳ ಸಿಂಪರಣೆ ಮಾಡ್ದಾನೆ ನ್ಯಾಚುರಲ್ ಆಗಿ ಈ ಥರ ಏಕದಳದಲ್ಲಿ ದ್ವಿದಳ ಒಂದು ಲೊಕೇಶನ್ನ ಕ್ರಿಯೇಟ್ ಮಾಡಿಕೊಟ್ರೆ ಜೈನೊಳಗಳು ತಾವಾಗೇ ಬಂದು ವಾಸಿಸ್ತವೆ. ನಿಮ್ಮ ಮರ ಹೈಟ್ ಆಗಿರೋಂಥ ಮರಗಳಾಗಿರ್ಬೋದು, ತೆಂಗಿನ ಮರಗಳಾಗಿರ್ಬೋದು, ಅವೇ ಬಂದು ಆ ವಾತಾವರಣ ಇದ್ದರೆ ಬಂದು ಕಟ್ತದೆ. ಸೊ ನೋಡ್ತಾ ಇರ್ಬೋದು, ಇದು ನನ್ನ ತೋಟದೊಳಗಡೆ ಜೈನುಳಗಳ ಸಂಖ್ಯೆ. ಇದು ನಾನು ಹಿಡ್ಕೊಬಂದು ಬಿಟ್ಟಿರೋದಲ್ಲ, ಅವೇ ಬಂದು ಪ್ರಕೃತಿ ಚೆನ್ನಾಗಿದ್ರೆ ಅದೇ ಬಂದು ಅಲ್ಲಿ ನೆಲೆಸ್ತದೆ. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು, ಇದು ವಾತಾವರಣ ಚೆನ್ನಾಗಿರೋದ್ರಿಂದ ಹೂವಿನ ಗಿಡಗಳು, ಸೆಣಬು, ಡೆಂಚ, ಉಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು. ಈ ಹೂವಿನಗಳು ಅದಕ್ಕೆ ಬೇಕಾಗಿರೋಂಥ ಎಲ್ಲ ಆಹಾರ ಇಲ್ಲಿ ದೊರಕೋದ್ರಿಂದ ಅದು ಬಂದು ಇಲ್ಲಿ ಮೇಲೆ ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ, ಕೂಲಾಗಿರೋದ್ರಿಂದ ಬಂದು ಇಲ್ಲಿ ನೆಲೆಸಿದೆ. ಸೊ ಈ ಸಾಮಾನ್ಯವಾಗಿ ಎಲ್ಲ ಏನು ಮಾಡ್ತಾರೆ, ಈ ಜೈನು ಪೆಟ್ಟಿಗೆಗಳನ್ನ ತಂದು ಮಾಡ್ತಾರೆ. ಇದು ಬರೋದ್ರಿಂದ ನಮಗೇನು ಬೆನಿಫಿಟ್ ಅಂದರೆ, ಅಡಿಕೆಗಳಲ್ಲಿ ಇಳುವರಿಗಳು ಜಾಸ್ತಿ ಆಗುತ್ತೆ. ಹೂವುಗಳು ಎಲ್ಲಿ ಅಕ್ಕಪಕ್ಕದಲ್ಲಿ ಏನು ನಾವು ಈ ಕಾಳುಗಳು ಗಿಡ ಹಾಕಿರ್ತೀವೋ, ಇನ್ನೊಂದು ಹಾಕಿರ್ತೀವೋ, ಅದನ್ನು ಔಷಧಿ ಹೊಡಿದಾನೆ ಯಾವುದು ಇರುತ್ತೆ ಗಿಡಗಳು, ಅಲ್ಲಿ ಮಕರಂದಗಳನ್ನ ಮಾಡಿ ಇಳುವರಿಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಹೂವು ಮತ್ತು ಅಡಿಕೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಉಂಬಳೆಗಳು ಕರೆದಿದೆ. ಸೊ ಕಂಪ್ಲೀಟಾಗಿ ಇಲ್ಲಿ ಬಂದು ಅದು ನೆಲೆಸಿದೆ. ಕಾಣ್ತಿದೆಯಾ? ಸ್ವಲ್ಪ ಹತ್ರದಿಂದ ಹೋಗೋಕ್ಕಾಗಲ್ಲ, ಓಕೆ, ಡಿಸ್ಟರ್ಬ್ ಆಯ್ತದೆ. ಇದೇನಾದರೂ ನೀವು ಈ ಔಷಧಿ ರಾಸಾಯನಿಕಗಳು ಬಳಸಿದ್ರೆ ಈ ಜೈನುಳಗಳು ಬರಲ್ಲ. ಸೊ ಅದು ನೀವು ಹೊರಗಡೆಯಿಂದ ತಂದು ಹೂವು ಚಟ್ಟು ಬಿಡಬೇಕು ಅಂತ ಔಷಧಿ ಕೇಳ್ಕೊಂಡು ಔಷಧಿ ಅಂಗಡಿ ಒಳಗೆ ಹೋಗಿ ಫ್ರೇ ಕೊಡ್ತೀರಾ. ಸೊ ನಮ್ಮ ತೋಟದಲ್ಲಿ ನ್ಯಾಚುರಲ್ ಆಗಿ ಜೈನುಳಗಳು ಬಂದು ಆ ಕೆಲಸವನ್ನು ಮಾಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಒಣಗಿದ ಗುದುಮಟೆ ಮೇಲೆ ಕಟ್ಟಿದೆ. ಸೊ ಇದು ತೆಂಗಿನ ಮರ, ಅದು ಲಾಸ್ಟ್ ಬಾರ್ಡ್ರಲ್ಲಿ ಆಯ್ಸ್ ಕಳ್ಕೊಳ್ತಾ ಇರೋಂಥ ಗರಿಲಿ ಕಟ್ಟಿದೆ. ಸೊ ಇದು ಜಾಸ್ತಿ ದಿನ ಇರಲ್ಲ, ಹೋಗುತ್ತೆ ಅದು ಆ ಕಡೆ ಈ ಕಡೆ. ಬಟ್ ಇಲ್ಲಿ ಕೆಲಸ ಜಾಸ್ತಿ ಇತ್ತು, ಇಲ್ಲಿ ಆಹಾರಗಳ ಹುಡಿಕೊಂಡು ಬಂದಿದೆ. ಈ ಆಹಾರಗಳನ್ನ ಸಂರಕ್ಷಣೆಗೆ ಅಂತ ಬಂದಿದೆ, ತಗೊಂಡು ಬೇರೆ ಕಡೆ ಹೊಂಟೋಗುತ್ತೆ. ಇದು ಇವತ್ತೊಂದಿನ ಮಾತ್ರ ಇರುತ್ತೆ ಅನ್ಕೋತೀನಿ ಅಷ್ಟೇ, ಬೆಳಗ್ಗೆ ಅದಕ್ಕೆಲ್ಲ ಖಾಲಿ ಮಾಡುತ್ತೆ ಇದು. ಸೊ ಇಲ್ಲಿ ಆಹಾರಗಳು ಸಿಗ್ತಾ ಇರೋದ್ರಿಂದ ಇಲ್ಲಿಗೆ ಬಂದಿವೆ. ಸೊ ಇಲ್ಲಿ ಬಂದು ಅವರು ಕೆಲಸ ಮುಗಿಸಿ ಬೇಗ ಎಕ್ಸೆಪ್ಟ್ ಆಗ್ತದೆ. ನಾನು ನೋಡ್ದಂಗೆ ಇದು 2 ದಿನ 3 ದಿನ ಇರುತ್ತೆ ಇಲ್ಲಿ. ಇವತ್ತು ನೈಟ್ ಕಟ್ಟಿದೆ, ಸೊ ಮೋಸ್ಟ್ಲಿ ಬೆಳಿಗ್ಗೆ ಅದಕ್ಕೆ ಇದು ಖಾಲಿ ಆಗ್ಬೋದು. ಯಾಕೆಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಚಿಟ್ಟೆಗಳ ಸಂಖ್ಯೆಗಳು ತುಂಬ ಜಾಸ್ತಿ ಇದೆ. ಜೈನುಳಗಳು, ಚಿಟ್ಟೆಗಳು ಇದೆಲ್ಲ ಜಾಸ್ತಿ ಆಗ್ತಿದೆ. ಯಾಕಂದರೆ ಇಲ್ಲಿನ ಲೊಕೇಶನ್ ಚೆನ್ನಾಗಿರೋದ್ರಿಂದ ಇಲ್ಲಿ ಯಾವುದೇ ಔಷಧಿಗಳ ಸಂರಕ್ಷಣೆ ಇಲ್ಲ. ಸೊ ತುಂಬ ಚೆನ್ನಾಗಿ ನೋಡ್ತಾ ಇರ್ಬೋದು, ಸುತ್ತಮುತ್ತ ಎಲ್ಲ ಚಿಟ್ಟೆಗಳು ಅಷ್ಟು ಚೆನ್ನಾಗಿ ಹಾರಾಡ್ತಿದೆ. ಎಲ್ಲ ಕಡೆ ಚಿಟ್ಟೆಗಳಿದೆ. ಸೊ ಈ ಪ್ರಾಣಿ ಸಂಕುಲಗಳು ಹೆಚ್ಚಾಗ್ತಾ ಹೋಗಬೇಕು, ವೈವಿಧ್ಯತೆ ಅಂತೆಲ್ಲ ಇದೇನೆ. ಸೊ ಎಲ್ಲ ಕಡೆ ಚಿಟ್ಟೆಗಳು ಹಾರಾಡ್ತಿದೆ, ಎಷ್ಟು ಚೆನ್ನಾಗಿ ಹಾರಾಡ್ತಿವೆ ನೋಡಿ. ಅಲ್ಲಿ ಜೈನುಳಗಳು, ಚಿಟ್ಟೆಗಳು, ಉಪ್ಟಿಗಳು ಕಾಣ್ತಾ ಇದೆಯಾ? ಸೊ ಇವೆಲ್ಲ ಬರಬೇಕು ತೋಟ ಅಂದರೆ, ಹಿಂಗೆ ಇರಬೇಕು. ನೀವು ಓಡಾಡೋಕ್ಕೆ ಅಂದ್ಬಿಟ್ಟು ಒಂದು ರೋಡ್ ಮಾಡ್ಕೊಂಡಿರಿ, ಇಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಸೊ ನಾನು ನಿಮ್ಗೆ ಹೇಳೋಕ್ಕೋಸ್ಕರ ನಾನು ಇದನ್ನು ಇಲ್ಲಿ ಗಂಟ ಬಂದೆ ಅಷ್ಟೇ ಹೊರತು ನಾನು ರೋಡು ಅಂತ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಓಡಾಡೋಕ್ಕೆ ಅಂತಲೇ ರೋಡ್ ಇದೆ. ಸೊ ಇದು ಆ ಕಡೆನೂ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ಈ ಕಡೆನೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಲಾವುಗಳಿರ್ಬೋದು, ಇನ್ನೊಂದಿರ್ಬೋದು. ನಾನು ಈ ರೋಡ್ ಮಾತ್ರ ನೀಟಾಗಿ ಇಟ್ಕೊಂಡಿರ್ತೀನಿ. ನೋಡ್ತಾ ಇರ್ಬೋದು, ಕೆಳಕಂಟು ಇದೇ ರೋಡ್ ಇದೆ. ಸೊ ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ನೀರು ಅಷ್ಟೇ ಫ್ಲಿಂಕರ್ ಸಿಸ್ಟಮಲ್ಲಿ ಹೋಗುತ್ತೆ. ವಾಲ್ಗಳು ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲೇ ರೋಡಲ್ಲೇ ಇಲ್ಲೇ ಆನ್ ಮಾಡ್ಕೊತೀನಿ, ಒಳಗಡೆ ಹೋಗಲ್ಲ. ಸೊ ಒಳಗಡೆ ಹೋಗುವ ಅಡಿಕೆ ಕಿಡಗಂಥ ಟೈಮ್ ಇನ್ನೂ ಮರಗಳು ಚಿಕ್ಕವಿರೋದ್ರಿಂದ ಇನ್ನೂ 2-3 ವರ್ಷ ಬೇಕು. ಇಲ್ಲಿ ಆ ಕಡೆ ಈ ಕಡೆ ಏರ್ಮುಡಿಗಳು ಮಾಡ್ಕೊಂಡಿದ್ದೀನಿ. ಇದು ಕಾಳಾಕ್ಬಿಟ್ಟಿದ್ದೀನಿ, ಕಾಣ್ತಲ್ಲ. ಅಡಿಕೆ ಬಂದ ಮೇಲೆ ಏನು ಮಾಡ್ತೀನಿ, ಬ್ರಷ್ ಕಟ್ಟರ್ ಹೊಡ್ಕೋತೀನಿ ಇಲ್ಲಿ ಮಾತ್ರ. ಸೊ ಅಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ಅಲ್ಲೇ ಬಿದ್ದು ಕಾಳುಗಳು ಅಲ್ಲೇ ಉಡಬೇಕು. ಸೊ ಇದು ತುಂಬ ಯೂಸ್ಫುಲ್ ವಿಡಿಯೋ, ದಯವಿಟ್ಟು ನೋಡಿ, ಈ ಥರ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನೋಡಿ, ಎಷ್ಟು ಚಿಟ್ಟೆಗಳೆಲ್ಲ ಎಷ್ಟು ಚೆನ್ನಾಗಿ ಹಾರಾಡಿಕೊಂಡು ಎಷ್ಟು ಚೆನ್ನಾಗಿದೆ. ಇದೆಲ್ಲ
ಒಂದು ಒಳ್ಳೆ ಆ್ಯಟಿಟ್ಯೂಡ್ ಇದು. ನಿಮ್ಮ ಪರಿಸರ ಉಳ್ಸೋಕ್ಕೆ ನೋಡ್ಬೋದು, ಚಿಟ್ಟೆಗಳು ಎಲ್ಲ ತುಂಬ ಇದೆ ನಮ್ಮ ತೋಟದಲ್ಲಿ. ಜೇನುಹುಳಗಳು ತಾವಾಗೇ ಬರ್ತವೆ, ಯಾವ ಪೆಟ್ಟಿಗೆ ತಂದು ಅದಕ್ಕೆ ಮಾಡೋದಲ್ಲ. ಯಾಕಂದರೆ ಪೆಟ್ಟಿಗೆ ತಗೊಳ್ಳೋದು ತಪ್ಪು ನಾನು ಹೇಳ್ತಲ್ಲ, ಪ್ಯೂರ್ಲಿ ನೀವು ಜೇನುತುಪ್ಪ ತಗೋಬೇಕು ಅನ್ನೋಕ್ಕೋಸ್ಕರ ಮಾಡ್ತೀರಾ. ಬಟ್ ಜೇನುತುಪ್ಪಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯನ ಅದು ಬಂದು ನಿಮ್ಮ ತಿನ್ನುವಂಥ ಆಹಾರದಲ್ಲೇ ಅದು ನಿಮಗೆ ಶಕ್ತಿನ ನೀಡ್ಬಿಟ್ಟು ಹೋಗುತ್ತೆ ಜೇನುಹುಳ. ಅಷ್ಟು ಅದ್ಭುತವಾಗಿರುತ್ತೆ. ದಯವಿಟ್ಟು ನೇಚರ್ನ ಉಳಿಸಿ. ನೇಚರಲ್ಲಿ ಸಿಗುವಂಥ ಅನೇಕ ವಿಷಯಗಳಿದೆ. ಸೊ ಅದನ್ನು ಎಂಜಾಯ್ ಮಾಡಿ. ಇರೋದು ಒಂದು ಜನ್ಮ, ಆರೋಗ್ಯಕರವಾಗಿ ನೀವು ನರಳಿ ಸಾಯೋ ಬದಲು ಈ ಥರ ಪ್ರಕೃತಿನ ನೋಡ್ತಾ, ಪ್ರಕೃತಿನ ಪ್ರೀತಿಸ್ತಾ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ರಾಸಾಯನಿಕ ಬಳಸೋದ್ರಿಂದ ಈ ಥರ ನಿಮ್ಗೆ ಏನೂ ಸೀನ್ಸ್ಗಳು ಕಾಣಲ್ಲ. ಎಷ್ಟು ಚೆನ್ನಾಗಿ ನೋಡಿ, ರೋಡಲ್ಲಿ ನಾವು ಆ ಕಡೆ ಈ ಕಡೆ ಈ ಫಾರೆಸ್ಟ್ಗಳಲ್ಲೆಲ್ಲ ರೋಡ್ ಮಾಡಿರ್ತಾರ ನೋಡಿ, ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಅತ್ಯುತ್ತಮವಾಗಿ ಇದು ನಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಹಲವಾರು ವೈಶಿಷ್ಟ್ಯತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ತೋಟದಲ್ಲಿ ನಡೆಯುವಂಥದ್ದನ್ನ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರಕೃತಿ ಉಳಿಸೋಣ, ಗೋಮಾತೆಗಳನ್ನ ಉಳಿಸೋಣ, ಜೀವಾಮೃತವನ್ನು ಬಳಸೋಣ. ಸುಭಾಷ್ ಪಾಲೇಕರ್ ಖುಷಿನ ಇಡೀ ಜಗತ್ತಿಗೆ ಸಾರೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಲೇಕರ್.